ಎಲ್ಲರಿಗೂ ನಮಸ್ಕಾರ. ಅಮೂಲ್ ಕನ್ನಡ ಫೇಸ್ಬುಕ್ ಲೈವ್ಗೆ ಸ್ವಾಗತ. ನಾನು ರಮ್ಯಾ ಗೌರೀಶ್, ಬೆಂಗಳೂರಿಂದ. ಸೊ ಇವತ್ತು ಅಮೂಲ್ ಪ್ರಾಡಕ್ಟ್ಸ್ ನ ಯೂಸ್ ಮಾಡಿಕೊಂಡು ನಾನು ಒಂದು ಚೆನ್ನ ಕರ್ಡ್ ಆಪೆ ಅಂತ ಅಂದ್ರೆ ಚೆನ್ನ ಮೊಸರು ಆಪೆ ಮಾಡ್ತಾ ಇದ್ದೀನಿ. ಅದಕ್ಕೆ ಕಡಲೆ ಬೇಳೆ ಯೂಸ್ ಮಾಡ್ಬೋದು, ಇಲ್ಲ ಕಾಬೂಲ್ ಕಡಲೆ ಕೂಡ ಯೂಸ್ ಮಾಡ್ಬೋದು. ಯಾವ್ದು ಕೂಡ ನಾನು ಎರಡು ಯೂಸ್ ಮಾಡಿದ್ದೀನಿ. ಸೊ ಅಮೂಲ್ ಅವರ ಒಂದು 3ರಿಂದ 4 ಪ್ರಾಡಕ್ಟ್ ಯೂಸ್ ಮಾಡಿಕೊಂಡು ನಾನಿಲ್ಲಿ ಇವತ್ತು ಚೆನ್ನ ಪೇ ಅಂತ ಮಾಡ್ತಾ ಇದ್ದೀನಿ. ಸೊ ಕಾಬೂಲ್ ಚೆನ್ನ ಕೂಡ ಯೂಸ್ ಮಾಡ್ಬೋದು, ಇಲ್ಲ ಇದು ಕೂಡ ಯೂಸ್ ಮಾಡ್ಬೋದು. ನಮಗೆ ಯಾವ್ದು ಬೆಟರ್ ಅಂದ್ರೆ ಒಂಥರ ಪ್ರೋಟೀನ್ ರಿಚ್ ಅಂತ ಹೇಳ್ಬೋದು. ಬೇಳೆ ಕಾಳು ಇವುಗಳೆಲ್ಲ ಉಪಯೋಗ ಮಾಡಿಕೊಂಡು ಮಾಡುವಂಥದ್ದು. ಸೊ ಇದಕ್ಕೆ ಏನೇನ್ ಬೇಕು, ಅಮೂಲ್ ಪ್ರಾಡಕ್ಟ್ಸ್ ಏನೇನು ಯೂಸ್ ಮಾಡಿದೀನಿ ಅಂತ ಹೇಳ್ತಾ ಇದ್ದೀನಿ. ಸೊ ಇದಕ್ಕೆ ನಾನು ಅಮೂಲ್ ಅವರ ಚೆನ್ನ ತಗೊಂಡಿದ್ದೀನಿ, ಚೆನ್ನ. ಹಾಗೆ ಅಮೂಲ್ ಅವರ ಜಿಂಜರ್ ಪೌಡರ್ ತಗೊಂಡಿದ್ದೀನಿ. ಹಾಗೆ ಅಮೂಲ್ ಅವರ ಕೌಗಿ ತಗೊಂಡಿದ್ದೀನಿ, ಇದು ಜಿಂಜರ್ ಪೌಡರ್. ಹಾಗೆ ಅಮೂಲ್ ಅವ್ರದ್ದು ಕರ್ಡ್ ತಗೊಂಡಿದ್ದೀನಿ. ಇದು ಕರ್ಡ್ ಎಲ್ಲ ನಾನು ಏನ್ ಮಾಡಿದ್ದೀನಿ ಅಂದ್ರೆ ಇದು ಆಲ್ರೆಡಿ ಹಾಕಿ ಇಟ್ಕೊಂಡಿದ್ದೀನಿ. ಬಿಕಾಸ್ ನಾವು ಲೈವ್ ಮಾಡ್ಬೇಕಾದ್ರೆ ಒಂದ್ ಸ್ವಲ್ಪ ಏನಾದ್ರೆ ಟೈಮ್ ಅಂತ ಇರುತ್ತೆ, ಮತ್ತೆ ನಾವೆಲ್ಲ ಪ್ಯಾಕೆಟ್ ಕಟ್ ಮಾಡ್ತಾ ದಟ್ ವೋಂಟ್ ಲುಕ್ ಗುಡ್ ನಾವು ಲೈವ್ ಅಲ್ಲಿ ಮಾಡ್ತಾ ಇದ್ರೆ. ಸೊ ಹಾಗಾಗಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದೀನಿ. ಹಾಗೆ ಕಡಲೆ ಬೇಳೆ ಕೂಡ ಒಂದ್ ಸ್ವಲ್ಪ ತಗೊಂಡಿದ್ದೀನಿ. ಕಡಲೆ ಬೇಳೆ ಕೂಡ ಬರುತ್ತೆ ಅಮೂಲ್ ಅವ್ರದ್ದು. ಸೊ ಇಷ್ಟು ಚೆನ್ನ ತಗೊಳ್ಬೇಕು. ಹಾಗೆ ಅಮೂಲ್ ಅವ್ರದ್ದು ಗೀ, ಅಮೂಲ್ ಅವರ ಜಿಂಜರ್ ಪೌಡರ್, ಹಾಗೆ ಅಮೂಲ್ ಅವ್ರದ್ದು ಮೊಸರನ್ನ ತಗೊಂಡಿದ್ದೀನಿ. ಇಷ್ಟು ಇದು ಮಾಡ್ಕೊಂಡು ಚೆನ್ನ ಆಪೆ ಅಂತ. ಇದಕ್ಕೆ ಏನಿಲ್ಲ, ಇದಕ್ಕೆ ಆಕ್ಚುಲಿ ಇಲ್ಲಿ ನಾನು ಅಮೂಲ್ ಅವರ ಕಡಲೆ ಬೇಳೆ ಮತ್ತು ಕಾಬೂಲ್ ಚೆನ್ನ ಎರಡನ್ನು ಕೂಡ ನಾನು ನಿನ್ನೆ ರಾತ್ರಿ ನೆನೆಸಿ ಇವತ್ತು ಬೆಳಗ್ಗೆ ರುಬ್ಬಿ ಇಟ್ಕೊಂಡಿದ್ದೀನಿ. ಬಿಕಾಸ್ ರುಬ್ಬೋದು ಕುಟ್ಟೋದು ನಾವು ಲೈವ್ ಅಲ್ಲಿ ಮಾಡಕ್ಕಾಗಲ್ಲ. ಅಂಡ್ ಇದು ಟೈಮ್ ಕನ್ಸ್ಯೂಮಿಂಗ್ ರೆಸಿಪಿ ಇದು. ಯಾಕಂತ ಹೇಳಿದ್ರೆ ಇದು ನೆನಿಬೇಕು, ಅಂದ್ರೆ ಹೋಲ್ ನೈಟ್ ನೆನಿಬೇಕು, ಅವಾಗ ಮೆತ್ತಗಾಗತ್ತೆ. ನಾವು ದೋಸೆಗೆ ಅಕ್ಕಿ ಎಲ್ಲ ಯಾವ ತರ ನೆನೆಸ್ತೀವಿ ಅದೇ ತರ ನೆನಿಬೇಕು. ಹಾಗಾಗಿ ನಾನಿಲ್ಲಿ ಅಮೂಲ್ ಚೆನ್ನ ಮತ್ತೆ ಕಡಲೆಬೇಳೆ ಮತ್ತೆ ಕಾಬೂಲ್ ಚೆನ್ನ ಎರಡನ್ನು ಕೂಡ ನೆನೆಸಿ ಇಟ್ಟಿದ್ದೀನಿ. ನಿಮ್ಗೆ ಈಗಾಗಲೇ ತೋರಿಸಿದ್ದೀನಿ ನಾನು. ಇದೆಲ್ಲ ಆರ್ಗ್ಯಾನಿಕ್ ಪ್ರಾಡಕ್ಟ್ ಆಗಿರುತ್ತೆ. ಹಾಗೆ ನಾನು ಯಾವಾಗ್ಲೂ ಹೇಳುವಾಗ ಅಮೂಲ್ ಅವ್ರದ್ದು ಪ್ರಾಡಕ್ಟ್ ನಿಮ್ಗೆ ಆನ್ಲೈನ್ ಅಲ್ಲಿ ಆದ್ರೆ ಇನ್ಸ್ಟಾಮಾರ್ಟ್, ಬ್ಲಿಂಕಿಟ್, ಫ್ಲಿಪ್ಕಾರ್ಟ್ ಹಾಗೆ ಅಮೆಝಾನ್ ಫ್ರೆಶ್ ಅಲ್ಲಿ ಆರ್ಡರ್ ಮಾಡಿದ್ರೆ 10 to 20 ಮಿನಿಟ್ಸ್ ಒಳಗೆ ನಿಮ್ಗೆ ಡೋರ್ ಡೆಲಿವರಿನ ಮಾಡ್ತಾರೆ. ಲೋಕಲ್ ಮಾರ್ಕೆಟ್ ಇಂದ ತಗೊಳ್ತೀರಾ ಅಂದ್ರೆ ಲೋಕಲ್ ಮಾರ್ಕೆಟ್, ಬಿಗ್ ಮಾರ್ಕೆಟ್, ಸೂಪರ್ ಮಾರ್ಕೆಟ್ ಗಳಲ್ಲಿ ನಿಮ್ಗೆ ಈಸಿಯಾಗಿ ಲಭ್ಯ ಇರುತ್ತೆ. ಡೈರಿ ಪ್ರಾಡಕ್ಟ್ ಅಲ್ಲದೇನೆ ಅವ್ರದ್ದು ಟರ್ಮೆರಿಕ್ ಪೌಡರ್, ಕಾಲಾ ಚೆನ್ನ, ಹೋಲ್ ಉರದ್, ವೀಟ್ ಫ್ಲೋರ್, ಟರ್ಮೆರಿಕ್ ಪೌಡರ್, ಜಿಂಜರ್ ಪೌಡರ್ ಹಾಗೆ ತುಂಬಾನೇ ಆರ್ಗ್ಯಾನಿಕ್ ಪೆಸ್ಟಿಸೈಡ್ ಫ್ರೀ ಪ್ರಾಡಕ್ಟ್ ಗಳು ಲಭ್ಯ ಇರ್ತವೆ. ಸೊ ನೀವು ಅದನ್ನ ಯೂಸ್ ಮಾಡ್ಕೊಳ್ಬಹುದು. ಸೊ ಹಾಗೆ ಅಮೂಲ್ ಅವರ ಮೊಸರು ಕೂಡ ಅಷ್ಟೇ ನಾನು ಪ್ಯಾಕೆಟ್ ಓಪನ್ ಮಾಡಿಬಿಟ್ಟು ಇಲ್ಲಿ ಇಟ್ಕೊಂಡಿದ್ದೀನಿ. ಹಾಗೆ ಅಮೂಲ್ ಅವರ ತುಪ್ಪ ಕೂಡ ಇಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಾನು, ಅಮೂಲ್ ಅವ್ರದ್ದು ತುಪ್ಪ. ಹಾಗೆ ನಾನು ಅವಾಗಲೇ ಹೇಳ್ದಂಗೆ ಕಾಬೂಲ್ ಚೆನ್ನ ಮತ್ತೆ ಚೆನ್ನ ದಾಲ್ನ ಇಲ್ಲಿ ನೆನೆಸಿ ರುಬ್ಬಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಜಿಂಜರ್ ಪೌಡರ್ ಅಂತ ಹಾಕಿ ರುಬ್ಬಿ ಇಟ್ಕೊಂಡಿದ್ದೀನಿ. ಬಿಕಾಸ್ ನಿಮ್ಗೆ ನಾನು ಇದನ್ನ ತೋರಿಸ್ಬೇಕಾಗಿತ್ತು, ಹಾಗಾಗಿ ತೋರಿಸ್ತಾ ಇದ್ದೀನಿ. ಸೊ ನಾನೀಗ ರೆಸಿಪಿಗೆ ಫೋಕಸ್ ಮಾಡ್ತೀನಿ, ಯಾಕಂದ್ರೆ ನಿಮ್ಗೆ ಅಮೂಲ್ ಪ್ರಾಡಕ್ಟ್ಸ್ ಏನೇನು ಯೂಸ್ ಮಾಡ್ತೀನಿ ಅಂತ ಹೇಳಿ ಇದು ಮಾಡ್ತಿದ್ದೀನಿ. ಯಾಕಂದ್ರೆ ಇದು ನೆನೆಸ್ಬೇಕು, ರುಬ್ಕೋಬೇಕು. ಹಾಗಾಗಿ ನಾವು ಲೈವ್ ಅಲ್ಲಿ ಅದನ್ನ ಹೇಳ್ಬೋದು, ತೋರಿಸ್ಬೋದು ಅಷ್ಟೇ. ರುಬ್ಬಿ ನೆನೆಸಿ 6 hours ಬಿಟ್ಟು ಆಮೇಲೆ ರುಬ್ಬೋದು, ಅದು ಪಾಸಿಬಿಲಿಟಿ ಇಲ್ಲ. ಹಾಗಾಗಿ ಆಪೆ ಮಾಡೋದಕ್ಕೆ ನಾನು ಇಷ್ಟನ್ನ ರೆಡಿ ಮಾಡಿ. ಸೊ ರೆಸಿಪಿಗೆ ಫೋಕಸ್ ಮಾಡೋಣ ಇವಾಗ. ಸೊ ಬನ್ನಿ ಹಾಗಿದ್ರೆ. ಇಲ್ಲಿ ನಾನು ಇದಕ್ಕೆ ಬೇಕು ಅಂತ ಹೇಳಿದ್ರೆ ನೀವು ಏನು ಖಾರಕ್ಕೆ ಗರಂ ಮಸಾಲ, ಹಸಿಮೆಣಸು ಏನ್ ಬೇಕಾದ್ರೂ ಯೂಸ್ ಮಾಡ್ಬೋದು. ನಾನು ಒಂದು ಹಸಿಮೆಣಸು ಹಾಕಿ ರುಬ್ಕೊಂಡಿದ್ದೀನಿ, ಜಾಸ್ತಿ ಏನು ಇದು ಮಾಡಿಲ್ಲ. ಬರೀ ಅಮೂಲ್ ಅವ್ರದ್ದು ಪ್ರಾಡಕ್ಟ್ ನೋಡಿ, ಕಡಲೆ ಬೇಳೆ ಕೂಡ ಇದೆ, ಕಾಬೂಲ್ ಚೆನ್ನ ಕೂಡ ಇದೆ ಇದ್ರಲ್ಲಿ. ಇದನ್ನ ನೆನೆಸಿ ರುಬ್ಬಿ ಇಟ್ಕೊಂಡಿದ್ದೀನಿ ನೋಡಿ, ಈ ತರ ರುಬ್ಬಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಒಂದ್ ಸ್ವಲ್ಪ ಖಾರಕ್ಕೆ ಜಿಂಜರ್ ಪೌಡರ್ ಹಾಕೋಣ. ಇವಾಗ ರುಬ್ಬುವಾಗ ಹಾಕಿದ್ದೀನಿ, ಇನ್ನೊಂದು ಸ್ವಲ್ಪ ಹಾಕೋಣ. ನಾವು ರುಬ್ಬೇಕಾದ್ರೆ ಹಾಕೊಂಡಿದೀವಿ, ಆದ್ರೂ ಇದಕ್ಕೆ ನಾವು ಹಾಕೋಣ ಇವಾಗ. ಸೊ ಇದು ಹೇಗೆ ಅಂದ್ರೆ ಇದನ್ನ ಇದಕ್ಕೊಂದು ಸ್ವಲ್ಪ ಅಮೂಲ್ ಅವರ ಜಿಂಜರ್ ಪೌಡರ್, ಇದು ಆರ್ಗ್ಯಾನಿಕ್ ಪೌಡರ್ ಇದು. ಸೊ ಇದು ನೋಡಿ ಎಷ್ಟು ಜಿಪ್ ಲಾಕ್ ಇದೆ ಇದಕ್ಕೆ, ಸೊ ಇದ್ರಲ್ಲೇ ಇಟ್ಕೊಳ್ಬಹುದು. ಸೊ ಹಾಗೆ ಅಮೂಲ್ ಅವರ ಕರ್ಡ್ ಇಲ್ಲಿ ನಿಮ್ಗೆ ತೋರಿಸಿದ್ದೀನಿ ಆಗ್ಲೇ. ಸೊ ಇದನ್ನ ಒಂದ್ ಸ್ವಲ್ಪ ಹಾಕೊಳ್ಳೋಣ. ಇದು ನಮ್ಗೆ ಆಪೆ ಹಿಟ್ಟು, ದೋಸೆ ಹಿಟ್ಟಿನ ತರಕ್ಕೆ ಬರಬೇಕು. ಹಾಗಾಗಿ ನಾನು ಇದನ್ನ ಮಿಕ್ಸ್ ಮಾಡ್ಕೊಂಡು ನೋಡ್ತೀನಿ ಎಷ್ಟು ಬೇಕು ಅಂತ ಹೇಳಿ. ಸೊ ಅಮೂಲ್ ಅವ್ರದ್ದು ಇದು ಕಡಲೆಬೇಳೆ ಮತ್ತೆ ಇದು ಎರಡನ್ನೂ ಹಾಕೋಬೇಕು ಇದಕ್ಕೆ. ಕಾಬೂಲ್ ಚೆನ್ನ ನಾನು ಎರಡು ಹಾಕೊಂಡಿದ್ದೆ, ಒಂದ್ರಲ್ಲಿ ಕೂಡ ಮಾಡ್ಬೋದು. ಹಾಗೆ ಹೆಸರು ಬೇಳೆ ಇದ್ರೆ ಹೆಸರು ಬೇಳೆ ಹಾಕೊಳ್ಬಹುದು, ಅವ್ರದ್ದು ಹೆಸರು ಬೇಳೆ ಕೂಡ ಬರುತ್ತೆ.
ಸೊ ಕ್ಯಾನ್ ಯೂಸ್ ಇಟ್. ಸೊ ಈಗ ಇದಿಷ್ಟು ಹಾಕಿದ್ದೀನಿ. ಒಂದು ಸ್ವಲ್ಪ ದಪ್ಪ ದಪ್ಪ ಹಿಟ್ಟು ಥರ ಚೆನ್ನಾಗಿ ರುಬ್ಬಿ ಇಟ್ಕೋಬೇಕು, ಇದನ್ನ ಮೆತ್ತಗೆ ರುಬ್ಬಿ ಇಟ್ಕೋಬೇಕಾಗತ್ತೆ. ಸೊ ಇದು ಹಾಕ್ಕೊಂಡಿದ್ದೀನಿ ಜಿಂಜರ್ ಪೌಡರ್. ನಾನಿಲ್ಲಿ ತುಂಬ ಇಂಗ್ರೀಡಿಯೆಂಟ್ಸ್ ಬೇಕಿದ್ರೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಬೋದು, ಇನ್ನೇನೋ ಇಂಗ್ರೀಡಿಯೆಂಟ್ಸ್ ಎಲ್ಲನೂ ಹಾಕ್ಕೊಳ್ಬೋದು. ನಾನು ಹೆಂಗೆ ಅಂದರೆ ಬರೀ ಅಮೂಲ್ ಪ್ರಾಡಕ್ಟ್ಸಲ್ಲಿ ಮಾಡಿ ತೋರಿಸೋಣ ಇವತ್ತು ಅಂತ, ಬರೀ ಅಮೂಲ್ ಪ್ರಾಡಕ್ಟ್ಸ್ ಮಾತ್ರ ಯೂಸ್ ಮಾಡಿಕೊಂಡು ಮಾಡಿ ತೋರಿಸೋಣ ಅಂತೇಳಿ ಮಾಡಿ ತೋರಿಸ್ತಾ ಇದ್ದೀನಿ. ಹಾಗೆ ಇದಕ್ಕೊಂದು ಸ್ವಲ್ಪ ಉಪ್ಪು ಹಾಕ್ಕೋಬೇಕು. ನಾನು ನಿಮಗೆ ಆವಾಗಲೇ ಹೇಳ್ದಂಗೆ ಚನ್ನ ದಾಲ್ ಮತ್ತು ಕಾಬೂಲ್ ಚನ್ನಾನ ನೆನೆಸಿಟ್ಕೋಬೇಕು ರಾತ್ರಿ, ಮತ್ತೆ ಹೇಳ್ತಾ ಇದ್ದೀನಿ ಮತ್ತೊಮ್ಮೆ. ಸೊ ಅದಾದ್ಮೇಲೆ ಅದನ್ನ ರುಬ್ಕೋಬೇಕು ಸ್ವಲ್ಪ ತರಿ ನುಣ್ಣಗೆ ಹಾಗೆ ಬರೋ ಥರ. ಮತ್ತೆ ಅದಕ್ಕೆ ನಾವು ಅಮೂಲ್ ಕರ್ಡ್, ಅಮೂಲ್ ಜಿಂಜರ್ ಪೌಡರ್, ಹಾಗೆ ಅಮೂಲ್ ಜಿಂಜರ್ ಪೌಡರ್, ಅಮೂಲ್ ಕರ್ಡ್ ಎಲ್ಲ ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ಉಪ್ಪು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕ್ಕೊಳ್ಬೇಕಾಗತ್ತೆ. ಈ ಥರ ಉಪ್ಪನ್ನು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬಹುದು. ಬೇಕು ಅಂದ್ರೆ ಒಂದು ಸ್ವಲ್ಪ ನೀರು ಹಾಕೋಬಹುದು, ನೋಡ್ತೀನಿ ನಾನು, ನೋಡಿಕೊಂಡು ಇದು ಮಾಡ್ಕೋತೀನಿ. ಮೊಸರು ಯೂಸ್ ಮಾಡಿದ್ದೀವಿ, ಅಮೂಲ್ ಮೊಸರು. ಬೇಕಾದ್ರೆ ಒಂದು ಸ್ವಲ್ಪ ನೀರನ್ನು ಹಾಕ್ಕೊಂಡು ಇದು ಮಾಡ್ಕೋಬಹುದು, ಜಾಸ್ತಿ ಏನು ಬೇಕಾಗಲ್ಲ. ಸೊ ಹೀಗೆ ಈ ಥರ ಮಾಡ್ಕೊಳ್ಬೋದು, ಜಾಸ್ತಿ ಬೇಡ. ಆಪೆ ಹಿಟ್ಟಿನ ಹದಕ್ಕೆ ಮಾಡ್ಕೊಳ್ಳುವಂಥದ್ದು ಚೆನ್ನಾಗಿ. ನಾನಿದು ಬರೀ ಅಮೂಲ್ ಪ್ರಾಡಕ್ಟ್ಸಲ್ಲಿ ನಿಮಗೆ ಟೇಸ್ಟಿಯಾಗಿ ಒಂಥರ ಎಲ್ಲ ಕೂಡ ಅಷ್ಟೇ. ಇಲ್ಲಿ ಪೆಸ್ಟಿಸೈಡ್ ಫ್ರೀ ಅಮೂಲ್ ಪ್ರಾಡಕ್ಟ್, ಇದು ಚೆನ್ನಾಗಿರ್ಬೋದು. ಮತ್ತು ಕಡಲೆಬೇಳೆನೂ ತಗೊಂಡಿದ್ದೀನಿ ನಾನು ಅವ್ರದ್ದು, ಹಾಗೆ ಜಿಂಜರ್ ಪೌಡರ್ ತಗೊಂಡಿದ್ದೀನಿ. ಇದು ಶುದ್ಧ ದನದ ತುಪ್ಪ, ನಾನು ಇಲ್ಲಿ ತೆಗೆದಿಟ್ಕೊಂಡಿದ್ದೀನಿ ಇದನ್ನು, ಯಾಕಂದರೆ ನಾವು ಪ್ಯಾಕೆಟ್ ಓಪನ್ ಮಾಡ್ಕೊಂಡು ಇದು ಮಾಡ್ಕೊಳ್ಳಿ. ಹಾಗೆ ಮೊಸರು ಕೂಡ ಅಷ್ಟೇ, ಡೈರಿ ಪ್ರಾಡಕ್ಟ್ಸು. ಸೊ ಇದನ್ನೆಲ್ಲ ಹಾಕ್ಕೊಂಡು ಈ ಥರ ಇದು ಮಾಡ್ಕೊಳ್ಳೋದು. ಹಾಗೆ ನಾನಿಲ್ಲಿ ಆಪೆ ಕಾವಲಿಯನ್ನು ತೆಗೆದಿಟ್ಕೊಂಡಿದ್ದೀನಿ. ಆಪೆ ಮಾಡೋದಕ್ಕೆ ಕಾವಲಿ ಬೇಕಲ್ವ, ಅದನ್ನು ತೆಗೆದಿಟ್ಕೊಂಡಿದ್ದೀನಿ. ಸೊ ಈಗ ಅಮೂಲ್ ತುಪ್ಪನ ತೆಗೆದಿಟ್ಕೊಂಡಿದ್ದೀನಿ ಇಲ್ಲಿ ನಾನು. ಸೊ ಇದನ್ನ ಇವಾಗ ತೆಗೆದಿಟ್ಕೊಂಡಿರೋದ್ರಿಂದ ನಾನಿಲ್ಲಿ ಇವಾಗ ಹಾಕ್ಕೊಳ್ತೀನಿ. ಇದಕ್ಕೆ ಮುಚ್ಚಳ ಮುಚ್ಚಿ ಬೇಯಿಸ್ಕೋಬೇಕಾಗತ್ತೆ. ಎಲ್ಲ ಇದಕ್ಕೂ ತುಪ್ಪ ಹಾಕೋಣ. ತುಪ್ಪ ಹಾಕ್ಕೊಂಡು ನೀಟಾಗಿ ಬೇಯಿಸ್ಕೊಳ್ಳೋಣ ಇದನ್ನ. ಇದು ಎರಡು ಬದಿ ಕೂಡ ಚೆನ್ನಾಗಿ ಬೇಯಬೇಕಿದು. ನಾನು ಆಗ್ಲೇ ಉರ್ಸಿ ಇಟ್ಟಿದ್ದೆ, ಯಾಕಂತ ಹೇಳಿದ್ರೆ ಇದು ಕಾಯೋದಕ್ಕೆ, ಇದು ಕಬ್ಬಿಣದಾಗಿರೋದ್ರಿಂದ ಇದು ಕಾಯೋದಕ್ಕೆ ಸುಮಾರು ಹೊತ್ತು ಬೇಕಾಗತ್ತೆ ಸಮಯ. ಸೊ ಈಗ ಹಿಟ್ಟು ರೆಡಿ ಇದೆ. ಸೊ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದೀವಿ ನೋಡಿ. ಕಡಲೆಬೇಳೆ ಕೂಡ ಅಲ್ಲಲ್ಲಿ ತರಿಯಾಗಿ ನಿಮಗೆ ಕಾಣ್ತಾ ಇರ್ಬೋದು ಎಲ್ಲ, ಅಲ್ಲಲ್ಲಿ ಇದೆ. ಸೊ ಕಡಲೆಬೇಳೆ, ಕಾಬೂಲ್ ಚೆನ್ನ ಎಲ್ಲಾನು ಯೂಸ್ ಮಾಡ್ಕೊಂಡು ನಾನು ಮಾಡ್ತಾ ಇರುವಂತ ಒಂದು ಆಪೆ, ಕರ್ಡ್ ಮೊಸರು ಆಪೆ ಅಂತ ಹೇಳಿದ್ರೆ, ಇದು ರುಬ್ಬುವಾಗ ಕೂಡ ಅಷ್ಟೇ. ನಿಮ್ಗೆ ಅದು ಗಟ್ಟಿ ಅನಿಸ್ತಿದೆ ಅಂದ್ರೆ ಮೊಸರು ಹಾಕಿ ರುಬ್ಕೊಳ್ಳೋದು. ಇದಕ್ಕೆ ಎಕ್ಸ್ಟ್ರಾ ನೀರು ಕಡಿಮೆ ಹಾಕೋದು, ಬರೀ ಮೊಸರಲ್ಲೇ ಜಾಸ್ತಿ ನಾವು ಇದನ್ನ ಮಾಡ್ಕೊಳ್ಳೋವಂಥದ್ದು. ಸೊ ಈಗ ಹಾಕೋಣ. ಇದಕ್ಕೆ ತುಪ್ಪ ಹಾಕೊಂಡು, ಅಮೂಲ್ ಅವರ ತುಪ್ಪ ಹಾಕೊಂಡು ಇದನ್ನ ಬೇಯಿಸ್ಕೊಳ್ಳೋವಂಥದ್ದು. ಸೊ ಈ ಥರ ಹಾಕ್ಕೊಳ್ಳುವಂಥದ್ದು. ಇದು ಒಂಥರ ಪ್ರೋಟೀನ್ ರಿಚ್ ಡಿಶ್ ಅಂತ, ಬೆಳಗಿನ ತಿಂಡಿಗೆ, ಮಕ್ಕಳ ಡಬ್ಬಿಗೆ, ಟಿಫಿನ್ ಬಾಕ್ಸಿಗೆ ಎಲ್ಲನೂ ಹಾಕ್ಕೊಳ್ಳೋಕ್ಕೆ ತುಂಬಾ ಚೆನ್ನಾಗಿರುತ್ತೆ. ನೀವು ಇದನ್ನು ಟ್ರೈ ಮಾಡಿ, ಖಂಡಿತ ನಿಮಗೆ ಈಸಿಯಾಗಿ ಮಾಡ್ಕೊಳ್ಬೋದು. ಅಂದ್ರೆ ಹೆಲ್ದಿ ರೆಸಿಪಿ ಅಂತ ಹೇಳ್ಬೋದು. ಸೊ ಟೇಸ್ಟಿ ಕೂಡ ಆಗಿರುತ್ತೆ. ಇದಕ್ಕೆ ಜಿಂಜರ್ ಪೌಡರ್ ಎಲ್ಲ ಹಾಕಿರೋದ್ರಿಂದ ಒಂಥರ ಟೇಸ್ಟಿ ರೆಸಿಪಿ ಅಂತ ಹೇಳ್ಬೋದು. ಮತ್ತೆ ಎಲ್ಲ ಆರ್ಗ್ಯಾನಿಕ್ ಪ್ರಾಡಕ್ಟ್ ಆಗಿರುತ್ತೆ ಅವ್ರದ್ದು. ಹಾಗಾಗಿ ನಾವು ಅದನ್ನ ಹೆಲ್ದಿಯಾಗಿ ತಿನ್ನೋದಕ್ಕೆ ಏನಾದರೂ ಬೇಕು ಅಂದಾಗ, ಈಗ ಸಂಜೆ ಇದಕ್ಕೆ ಸ್ಕೂಲಿಂದ ಬರಬೇಕಾದ್ರೆ ಮಕ್ಕಳಿಗೆ ಏನೋ ಮಾಡ್ಕೊಡ್ಬೇಕು ಆ ಥರ ಇದ್ರೆ ಇದನ್ನ ಯೂಸ್ ಮಾಡ್ಕೊಳ್ಬೋದು. ಸೊ ನೋಡಿ, ಇಷ್ಟ ಆಯ್ತು ನೋಡಿ, ಅಷ್ಟಕ್ಕೆ ಇಷ್ಟ ಆಯ್ತು. ಈಗ ಇದಕ್ಕೆ ಮೇಲಿನಿಂದ ಮತ್ತೆ ಒಂದು ಸ್ವಲ್ಪ ಅಮೂಲ್ ತುಪ್ಪನ ಹಾಕೊಳ್ತಾ ಇದ್ದೀನಿ. ಅಮೂಲ್ ತುಪ್ಪನ ಹಾಕೊಳ್ಳೋಣ. ಮೇಲಿನಿಂದ ಚೆನ್ನಾಗಿ ಹಾಕೋಬಹುದು, ಒಂಥರ ಅಮೂಲ್ ಶುದ್ಧ ತುಪ್ಪ. ಇದೀಗ ಮುಚ್ಚಳ ಮುಚ್ಚಿ ಬೇಯಬೇಕಿದ್ದು ಚೆನ್ನಾಗಿ. ಸೊ ಮುಚ್ಚಳ ಮುಚ್ಕೊಂಡು ಬೇಯಿಸ್ಕೋಬೇಕು. ಸೊ ಇದೆಲ್ಲ ಹೆಂಗೆ ಅಂದರೆ ಲೈವಲ್ಲಿ ನಮಗೆ ಮಾಡೋದಕ್ಕೆ ಒಂದು ಸ್ವಲ್ಪ ಸಮಯ ಹಿಡಿಯುತ್ತೆ. ಈ ಥರ ದೋಸೆ, ಪಡ್ಡು ಎಲ್ಲಾದರೆ ಒಂದು ಸ್ವಲ್ಪ, ಆಪೆ ಅಂದರೆ ಪಡ್ಡು ಮಾಡ್ತಾರೆ, ಅಥವಾ ಈ ಥರ ಕೇರಳ ಸ್ಟೈಲ್ ಮಾಡ್ತೀವಿ ಅಂದರೆ ಈ ಥರ ದೊಡ್ಡ ಒಂದು ಇದು ತಗೊಂಡು ಹಿಂಗೆ ಬಾಣಲೆ ಥರ ತಗೊಂಡು ಅದರಲ್ಲಿ ಇದು ಮಾಡ್ತಾರೆ. ತುಂಬ ವೆರೈಟಿ ಇದೆ.
ಸೊ ಹೀಗೆ ಮಾಡ್ಬೋದು. ಇದಕ್ಕೆ ಮತ್ತೆ ಇದನ್ನ ಚಾಟ್ಸ್ ತರ ಮಾಡ್ಬೋದು, ಚೆನ್ನಾಗಿ ಮೊಸರಲ್ಲಿ ಮುಳುಗಿಸಿ ಕರ್ಡ್ ಚಾಟ್ ಕೂಡ. ಮೇಲ್ಗಡೆಯಿಂದ ಈರುಳ್ಳಿ, ಇದಕ್ಕೆ ಈರುಳ್ಳಿ ಹೆಚ್ಚು ಹಾಕ್ಬೋದು. ನಾನು ಅವಾಗಲೇ ಹೇಳ್ದಂಗೆ ನಾನು ಏನು ಮಾಡಿದ್ದೀನಿ ಅಂದರೆ ಬರೀ ಅಮೂಲ್ ಪ್ರಾಡಕ್ಟ್ಸ್ ಅಲ್ಲಿ ನಿಮಗೆ ಹೇಗೆ ಯೂಸ್ ಮಾಡ್ಬೋದು ಅಂತ ನಿಮಗೆ ತೋರಿಸಿದ್ದೀನಿ. ಬರೀ ಅಮೂಲ್ ಪ್ರಾಡಕ್ಟ್ಸ್ ಮಾತ್ರ ಯೂಸ್ ಮಾಡಿಕೊಂಡು ಯಾವ ಥರ ನೀವು ಆಪೆ ಮಾಡ್ಕೋಬೋದು ಅಂತ, ಅದು ಆರ್ಗ್ಯಾನಿಕ್ ಪ್ರಾಡಕ್ಟ್ ಒಂಥರ ಚೆನ್ನಾಗಿ ಯಾವ ಥರ ಯೂಸ್ ಮಾಡ್ಕೊಳ್ಬೋದು ಅಂತ ನಿಮಗೆ ತೋರಿಸಿದ್ದೀನಿ. ಸೊ ನೀವು ಹಾಗಿದ್ರೆ ಆವಾಗಲೇ ಹೇಳ್ದಂಗೆ ನಾನು ಇದನ್ನೇ ನೆನೆ ಹಾಕಿದ್ದೀನಿ. ಚೆನ್ನ ದಾಲ್ ಕೂಡ ಇದೆ, ಚೆನ್ನ ಕೂಡ ಇದೆ, ಇದ್ರ ಜೊತೆಗೆ ಇದೆ. ಮತ್ತೆ ತುಪ್ಪ, ಅಮೂಲ್ ಮೊಸರು, ಅಮೂಲ್ ಜಿಂಜರ್ ಪೌಡರ್, ಅಮೂಲ್ ಚೆನ್ನ ದಾಲ್, ಇದು ಕಾಬೂಲ್ ಚೆನ್ನ ಎರಡು ಕೂಡ ಯೂಸ್ ಮಾಡಿದ್ದೀನಿ. ಸೊ ಹಾಗಾಗಿ ಅದನ್ನ ಮಿಕ್ಸ್ ಮಾಡಿಕೊಂಡು ನಾನು ಇಲ್ಲಿ ಆಪೆ ಅಂತ ಮಾಡ್ತಾ ಇದ್ದೀನಿ. ಸೊ ಇದೊಂಥರ ಆರೋಗ್ಯಕರವಾಗಿ ಮಾಡ್ಕೊಳ್ಳೋದಿಕ್ಕೆ, ಕ್ವಿಕ್ ಆಗಿ ಮಾಡ್ಕೊಳ್ಳೋದಿಕ್ಕೆ, ಒಂದು ನೆನೆಸಿ ಇಡೋದು, ರುಬ್ಬೋದು. ಲೈವ್ ಆಗಿರೋದ್ರಿಂದ ನಮಗೆ ನೆನೆಸೋದು ರುಬ್ಬೋದು ತೋರ್ಸೋದಿಕ್ಕೆ ಆಗೋದಿಲ್ಲ, ಯಾಕಂದ್ರೆ ಮತ್ತೆ ರುಬ್ಬೋದು ಇದೆಲ್ಲ ಕಷ್ಟ ಆಗತ್ತೆ. ಹಾಗಾಗಿ ಸೊ ನೋಡಿ ಈ ತರ ಚೆನ್ನಾಗಿ ಬೇಯಬೇಕದು. ಸೊ ಸ್ವಲ್ಪ ಟೈಮ್ ತಗೊಳುತ್ತೆ. ಸೊ ಅಷ್ಟರಲ್ಲಿ ನಿಮಗೆ ನಾನು ಅಮೂಲ್ ಅವ್ರದ್ದು ಏನೇನು ಪ್ರಾಡಕ್ಟ್ಸ್ ಇದೆ ಅದೆಲ್ಲ ಬೇಕಾದ್ರೆ ಹೇಳ್ತೀನಿ. ಅಮೂಲ್ ಅವರ ಸುಮಾರು ಇದೆಲ್ಲ ಇದೆ, ಏನು ಡೈರಿ ಪ್ರಾಡಕ್ಟ್ಸ್ ಅಲ್ಲಿ ನೋಡಿದ್ರೆ ಐಸ್ ಕ್ರೀಮ್ಸು ಇದೆಲ್ಲನೂ ಇದೆ. ಈಗ ಅಮೂಲ್ ಅವ್ರದ್ದು ಹೆಂಗೆ ಅಂದ್ರೆ ಡೈರಿ ಪ್ರಾಡಕ್ಟ್ಸ್, ಈಗ ಇದರಲ್ಲಿ ತುಪ್ಪ ಇದೆ, ಹಾಗೆ ಇದು ಅಮೂಲ್ ಕರ್ಡ್ ಇದೆ, ಹಾಗೆ ಅಮೂಲ್ ಹಾಲ್ ಬರುತ್ತೆ, ಟೋನ್ಡ್ ಮಿಲ್ಕ್ ಬರುತ್ತೆ, ಸೊ ಐಸ್ ಕ್ರೀಮ್ಸ್ ಬರುತ್ತೆ, ಚಾಕ್ಲೇಟ್ಸ್ ಬರುತ್ತೆ ನಿಮಗೆ. ಮತ್ತೆ ಇನ್ನು ಹೇಳೋಣ ಅಂತ ಹೇಳಿದ್ರೆ ಅಮೂಲ್ ಅವ್ರದ್ದು ಎಲ್ಲ ದಿನಸಿ ಐಟಮ್ ಬರುತ್ತೆ. ಕಡಲೆಬೇಳೆ, ಮಸೂರ್ ದಾಲ್, ಚನ್ನ ದಾಲ್, ಕಾಲಾ ಚನ್ನ, ಹೋಲೂರ, ಟರ್ಮರಿಕ್ ಪೌಡರ್, ಜಿಂಜರ್ ಪೌಡರ್, ವೀಟ್ ಫ್ಲವರ್, ಬೇಸನ್ ಫ್ಲವರ್, ಸೊ ಕಡಲೆ ಹಿಟ್ಟು, ಗೋಧಿ ಹಿಟ್ಟು ಎಲ್ಲನೂ ಬರುತ್ತೆ. ಎಲ್ಲ ಕೂಡ ಪೆಸ್ಟಿಸೈಡ್ ಫ್ರೀ. ನಿಮ್ಗೆ ಇದರಲ್ಲಿ ನೋಡ್ಬೋದು ಆರ್ಗ್ಯಾನಿಕ್ ಪೌಡರ್ ಅಂತ ಹೇಳ್ಬಿಟ್ಟು, ಇದ್ರಲ್ಲೂ ಅಷ್ಟೇ ಆರ್ಗ್ಯಾನಿಕ್ ಅಂತ ಇದೆ, ಆರ್ಗ್ಯಾನಿಕ್ ಪೆಸ್ಟಿಸೈಡ್ ಫ್ರೀ ಅಂತ ಇದೆ. ಸೊ ನೀವು ಇದನ್ನ ಇದು ಯೂಸ್ ಮಾಡಿಕೊಂಡು ನೋಡಿ ಹೇಗೆ ಅನ್ಸುತ್ತೆ ಅಂತ ಹೇಳಿ. ತುಪ್ಪ ಕೂಡ ಅಷ್ಟು ತುಂಬಾನೇ ಚೆನ್ನಾಗಿದೆ, ದನದ ತುಪ್ಪ, ಸಾರಿ. ಸೊ ಇಷ್ಟು ನಾವು ಯೂಸ್ ಮಾಡ್ಕೊಳ್ಬಹುದು. ಸೊ ಈಗ ಇಲ್ಲಿ ಇದು ಬೇಯ್ತಾ ಇದೆ, ನೋಡೋಣ. ಇದನ್ನ ನಾವು ಮಗುಚಿ ಹಾಕೊಳ್ಬೇಕಾಗತ್ತೆ. ನಿಮ್ಗೆ ಫೋಕಸ್ ಮಾಡ್ತೀನಿ ನಾನು. ಇನ್ನ ಬೇಯಬೇಕು ಚೆನ್ನಾಗಿ, ಹಾಗಾಗಿ ಸ್ವಲ್ಪ ಟೈಮ್ ತಗೊಳ್ತಾ ಇದೆ. ಸೊ ನಿಮಗೆ ತೋರಿಸೋಣ, ಹೀಗೆ ಫೋಕಸ್ ಮಾಡಿಕೊಂಡು ಚೆನ್ನಾಗಿ ಬೇಯಬೇಕು. ಇದು ಪ್ರೋಟೀನ್ ರಿಚ್ ಡಿಶ್ ಅಂತ ಹೇಳ್ಬೋದು. ಪ್ರೋಟೀನ್ ರಿಚ್, ಮಕ್ಕಳಿಗೆ ಟೇಸ್ಟಿಗೂ ಆಗುತ್ತೆ. ಜಿಂಜರ್ ಪೌಡರ್ ಎಲ್ಲ ಹಾಕಿದಾಗ ಒಳ್ಳೆ ಟೇಸ್ಟ್ ಬರುತ್ತೆ. ತುಪ್ಪ ಹಾಕಿದಾಗ ಅಮೂಲ್ ಅವರ ತುಪ್ಪ ಹಾಕಿದಾಗ ಒಳ್ಳೆ ಟೇಸ್ಟ್ ಕೂಡ ಬರುತ್ತೆ. ಹೆಲ್ತಿ ಕೂಡ ಅಂತ ಹೇಳ್ಬೋದು. ಒಂದು ಪ್ರೋಟೀನ್ ರಿಚ್ ಡಿಶ್ ಬೇಕು ಅಂತ ಹೇಳಿದ್ರೆ ಇದನ್ನ ಖಂಡಿತ ನೀವು ಟ್ರೈ ಮಾಡ್ಕೋಬಹುದು. ಇದಕ್ಕೆ ಚಟ್ನಿ ಮಾಡ್ಕೋಬಹುದು, ಸರ್ವ್ ಮಾಡಕ್ಕೆ, ಹಾಗೆ ತಿನ್ಬೋದು. ಈ ಆನಿಯನ್ ಇದೆಲ್ಲ ಹಾಕಿದ್ರೆ ಹಂಗೇನೆ ತಿನ್ಬೋದು. ಸೊ ಇವಾಗ ನೋಡೋಣ ಬರತ್ತಾ ಅಂತ. ಚೆನ್ನಾಗಿ ಬೆಂದಿರ್ಬೇಕು, ಚೆನ್ನಾಗಿ ಬೆಂದು ಚೆನ್ನಾಗಿ ಬರುತ್ತೆ. ತುಪ್ಪದ ಘಮ ಬರ್ತಾನೆ ಇದೆ ನೋಡಿ. ನೋಡಿ ಮಧ್ಯದು ಚೆನ್ನಾಗಿ ಬೆಂದಿದೆ ನೋಡಿ, ಬೇಗ ಬಂತು. ಈಗ ನಾವ್ ಇದನ್ನ ಮಗುಚಿ ಹಾಕೋಣ. ಯಾಕಂದ್ರೆ ಲೈವ್ ಆಗಿರೋದ್ರಿಂದ ಏನಾಗತ್ತೆ ಅಂತ ಹೇಳಿದ್ರೆ ನಮ್ಗೆ ತುಂಬಾ ಟೈಮ್ ಕನ್ಸ್ಯೂಮಿಂಗ್. 20 ಮಿನಿಟ್ಸ್ ಮೇಲೆ ಮಾಡಿದ್ರೆ ಎಷ್ಟು ಲಾಂಗ್ ರೆಸಿಪಿ ಅಂತ ಅನ್ಸುತ್ತೆ ವೀಕ್ಷಕರಿಗೆ ಕೂಡ, ಹಾಗಾಗಿ ಯಾರು ನೋಡೋದಿಲ್ಲ. ನಮ್ಗೆ ಇದೆಲ್ಲ ಬಂದಿರೋಂಥ ಒಪಿನಿಯನ್, ಇದು ತುಂಬಾ ದೊಡ್ಡ ರೆಸಿಪಿ. ಸ್ಟಾರ್ಟಿಂಗ್ ಎಲ್ಲ ಮಾಡ್ತಾ ಇದ್ವಿ, ಬಟ್ ಏನಾಗತ್ತೆ ಅಂದ್ರೆ ತುಂಬಾ ದೊಡ್ಡ ರೆಸಿಪಿ ಆದ್ರೆ ಯಾರು ಅಷ್ಟು ನೋಡೋದಿಕ್ಕೆ ಇದು ಮಾಡಲ್ಲ. ಸೊ ಹಾಗಾಗಿ ಕ್ವಿಕ್ ಆಗಿ ಮಾಡೋಂಥದ್ನ ನೋಡಿದ್ರೆ ನೋಡುಗರು ಕೂಡ ಖುಷಿ ಪಡ್ತಾರೆ. ಹಾಗಾಗಿ ಸೊ ನೋಡಿ, ಇದು ಕೆಳಗಡೆ ಚೆನ್ನಾಗಿ ಬೆಂದಿದೆ. ಇದು ನೋಡಿ ಚೆನ್ನಾಗಿ ಬೆಂದಿದೆ. ಇದಕ್ಕೆ ಮತ್ತೆ ತುಪ್ಪ ಹಾಕೋಬೇಕು. ಆಕ್ಚುಲಿ ಚೆನ್ನಾಗಿ ತುಪ್ಪ ಹೀರ್ಕೊಳ್ಳತ್ತೆ ಕೂಡ ಇದು. ನೋಡಿ ನಿಧಾನಕ್ಕೆ ತೆಗಿಬೇಕು, ಯಾಕಂದ್ರೆ ಇದು ಬೇಯೋದು ನಿಧಾನ, ಲೈವ್ ಜೊತೆಗೆ ಸಣ್ಣ ಉರಿಯಲ್ಲಿ ಬೇಯಬೇಕು ಇದೆಲ್ಲ. ಹಾಗಾಗಿ ಒಂಚೂರು ಟೈಮ್ ತಗೊಳುತ್ತೆ ಅಷ್ಟೇ. ಸೊ ನೀವು ಇದನ್ನ ಟ್ರೈ ಮಾಡಿ. ನಾನು ಎಲ್ಲದಕ್ಕೊಂಚೂರು ತುಪ್ಪ ಹಾಕೊಂಡು ಆಮೇಲೆ ಇದಕ್ಕೆ ಮತ್ತೆ ತುಪ್ಪ ಹಾಕೋಣ, ಮಗುಚಿ ಹಾಕಿರೋದಕ್ಕೆ. ಯಾಕಂದ್ರೆ ಎಬ್ಸೋದಕ್ಕೆ ಬರಬೇಕು ಅನ್ನೋ ಒಂದು ರೀಸನ್ಗೆ ನಾನು ತುಪ್ಪ ಹಾಕೊಳ್ತಾ ಇದ್ದೀನಿ.
ನೋಡಿ ಈ ತರ ಉಲ್ಟಾ ಮಾಡ್ಕೊಳ್ಳೋದು ಚೆನ್ನಾಗಿ ಬರುತ್ತೆ. ಈ ಕಾವಲಿಯಲ್ಲಿ ನನಗೆ ಒಂದು ಅಡ್ವಾಂಟೇಜ್ ಅಂದ್ರೆ ಏನೇ ನೀವು ಹೈಟ್ ಹಾಕಿದ್ರು ಕೂಡ ತುಂಬಾ ಚೆನ್ನಾಗಿ ಎದ್ದು ಬರುತ್ತೆ. ಇದು ನೋಡಿ ಎಷ್ಟು ನೀಟಾಗಿ ಎದ್ದು ಬಂದಿದೆ ಅಂತ. ಸೊ ಇನ್ನೂ ಒಂದನ್ನ ತೆಗಿಯೋಣ. ಏನಂತ ಹೇಳಿದ್ರೆ ನಮ್ಗೆ ಕ್ವಿಕ್ ಆಗಿ ಆಗ್ಬೇಕು ಅಂತ ಇರುತ್ತೆ. ಸೊ ಹಾಗಾಗಿ ಒಂದ್ ಸ್ವಲ್ಪ ಏನು ಟೈಮ್ ತಗೊಳ್ಳೋವಂಥದ್ದು. ಸೊ ಇದೊಂಥರ ಪ್ರೋಟೀನ್ ರಿಚ್ ಡಿಶ್ ಅಂತ ಹೇಳ್ಬೋದು. ಸ್ಕೂಲಿಂದ ಮಕ್ಕಳೆಲ್ಲ ಬಂದಾಗ ಪ್ರೋಟೀನ್ ಎಲ್ಲ ಏನು ಸಿಗ್ತಾ ಇಲ್ಲ ಅಂತ ನಮ್ಗೆ ಅನ್ಸಿದ್ರೆ ಇದನ್ನ ಮಾಡ್ಕೊಡ್ಬೋದು. ನೋಡಿ ಎಷ್ಟು ನೀಟಾಗಿ ಬಂತು ಅಂತ, ಎಷ್ಟು ಚೆನ್ನಾಗಿ ಎದ್ದು ಬರ್ತಿದೆ ಅಂತ ನೀವೇ ನೋಡ್ತಾ ಇರ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಎದ್ದು ಬರ್ತಿದೆ ಇದು ಅಂತ. ಇದು ಇನ್ನೊಂದು ಬದಿ ಕೂಡ ಅಷ್ಟೇ ಚೆನ್ನಾಗಿ ಬೇಯಬೇಕಿದೆ. ನೋಡಿ ಈ ತರ ಚೆನ್ನಾಗಿ ಬೆಂದ್ರೆ ಚೆನ್ನಾಗಿ ಎದ್ದು ಬರುತ್ತೆ. ಲೈವ್ ಅಲ್ಲಿ ನಮ್ಗೆ ಟೈಮ್ ಸ್ವಲ್ಪ ಕಡಿಮೆ ಇರೋದ್ರಿಂದ ಏನಾಗತ್ತೆ ಅಂತ ಹೇಳಿದ್ರೆ ಕ್ವಿಕ್ ಆಗಿ ಮಾಡ್ಬೇಕು ಅಂತ ಒಂದೇ ಒಂದು ರೀಸನ್ಗೆ ನಮ್ಗೆ ಅರ್ಜೆಂಟ್ ಆಗತ್ತೆ. ಸ್ವಲ್ಪ ಬೇಗ ಮಾಡ್ಬೇಕು ಅನ್ನೋದೊಂದು ಇರತ್ತಲ್ವಾ, ಹಾಗಾಗಿ ಸೊ ಈ ತರ ಮೆಲ್ಲ ಚೆನ್ನಾಗಿ ಬೆಂದ್ರೆ ಚೆನ್ನಾಗಿ ಬರುತ್ತೆ ಅದು ಎಬ್ಸಕ್ಕೆ. ನೋಡಿ ಹಿಂಗ್ ಬರುತ್ತೆ ತೆಗಿಯೋದಿಕ್ಕೆ. ಇದನ್ನ ಉಲ್ಟಾ ಮಾಡ್ಕೊಂಡು ಹಾಕೋಬೇಕು, ಮತ್ತೆ ಉಲ್ಟಾ ಮಾಡ್ಕೊಂಡು ಮತ್ತೆ ತುಪ್ಪ ಹಾಕೊಂಡು ಬೇಯಿಸ್ಕೋಬೇಕು. ಸೊ ಘಮ ಬರ್ತಿದೆ, ತುಪ್ಪದ ಘಮ ಚೆನ್ನಾಗಿ ಬರ್ತಿದೆ ಇದು. ಸೊ ನೀವು ಇದನ್ನ ಖಂಡಿತ ಟ್ರೈ ಮಾಡಿ, ಇಷ್ಟಪಡ್ತೀರಾ ನೀವು ಈ ರೆಸಿಪಿನ. ನೋಡಿ ಇಷ್ಟು ಚೆನ್ನಾಗಿ ಎದ್ದು ಬಂತು, ಎಲ್ಲಾನು ಚೆನ್ನಾಗಿ ಎದ್ದು ಬಂತು. ಇದು ಹೆಂಗೆ ಅಂದ್ರೆ ಇದು ಸಣ್ಣ ಉರಿಯಲ್ಲಿ ಬೇಯಬೇಕು, ಅವಾಗ ಚೆನ್ನಾಗಿ ಬೇಯುತ್ತೆ. ಹಾಗಾಗಿ ನಾನು ತುಂಬಾ ಸಣ್ಣ ಉರಿಯಲ್ಲಿ ಬೇಯಿಸ್ಕೊಂತ ಇದ್ದೀನಿ ಇದನ್ನ. ಸಣ್ಣ ಉರಿಯಲ್ಲಿ ಚೆನ್ನಾಗಿ ಬೆಂದ್ರೆ ಸೂಪರ್ ಆಗಿರುತ್ತೆ. ಸೊ ಚೆನ್ನಾಗಿ ಬೇಯಿಸ್ಕೋಬೇಕು. ಸೊ ನೋಡಿ ಈ ತರ ಬೇಯಿಸ್ಕೋಬೇಕಾಗತ್ತೆ. ನೀಟಾಗಿ ಬರ್ತಾ ಇದೆ ನೋಡಿ, ಎಷ್ಟು ಚೆನ್ನಾಗಿ ಎದ್ದು ಬಂತು ಅಂತ ನೀವೇ ನೋಡ್ತಾ ಇರ್ಬೋದು. ಒಂಥರ ಹೆಲ್ದಿ ರೆಸಿಪಿ ಅಂತ ಹೇಳ್ಬೋದು. ನಾನೊಂದು ಸಣ್ಣ ಕಪ್ಪಲ್ಲಿ ಅಂದಾಜು 1 ಕಪ್ ಆಗುವಷ್ಟು ತಗೊಂಡಿದ್ದೀನಿ 2 ಬೇಳೆಕಾಳುಗಳನ್ನ, ಕಡಲೆಬೇಳೆ ಮತ್ತೆ ಕಾಬೂಲ್ ಚನಾನ. ಸೊ ಹಾಗಾಗಿ ಇಷ್ಟ ಆಗಿದೆ. ಸಣ್ಣ ಕಪ್ಪಲ್ಲಿ ಲೈಕ್ ಈ ಕಪ್ಪಲ್ಲಿ ಅಂದಾಜು ತಗೊಂಡಿದ್ದೀನಿ. ಇದು 12 ಇದಿದೆ, ಇದರಲ್ಲಿ 12 ಇದಿದೆ. ಸೊ ಹಾಗೆ ಸೊ ನಿಮ್ಗೆ ಈ ಲೈವ್ ಅನ್ನ ಹೇಗೆ ಅಂದ್ರೆ ಆಮೇಲೆ ಕೂಡ ನೋಡ್ಕೋಬಹುದು, ಸೇವ್ ಆಗಿರುತ್ತೆ. ಅಮೂಲ್ ಕನ್ನಡ ಫೇಸ್ಬುಕ್ ಪೇಜ್ನ ನೀವು ಫಾಲೋ ಮಾಡಿದ್ರೆ ಎಲ್ಲರೂ ಮಾಡುವಂತಹ ಅಡುಗೆಗಳು, ವೆರೈಟಿ ಅಡುಗೆಗಳು ನಿಮ್ಗೆ ಸಿಗತ್ತೆ. ಸೊ ಇದನ್ನ ಫಾಲೋ ಮಾಡಿದ್ರೆ ನಿಮ್ಗೆ ಎಲ್ಲ ಅಡುಗೆಗಳು ಕೂಡ ಸಿಗತ್ತೆ ಇಲ್ಲಿ. ಸೊ ಹಾಗಾಗಿ ಇದಕ್ಕೆ ಮೊಸರು ಆಪೆ ಅಂತ ಯಾಕೆ ಅಂತ ಹೇಳಿದ್ರೆ ಹಿಟ್ಟು ಕಲಿಸ್ಬೇಕಾದ್ರೆ ರುಬ್ಬೇಕಾದ್ರೆ ಎಲ್ಲಾನು ಮೊಸರಲ್ಲೇ ನಾವು ಮಾಡ್ಕೊಳ್ತೀವಿ. ನೆನ್ಸಿರುವ ಚೆನ್ನ ದಾಲ್ ಕಾಬೂಲ್ ಚೆನ್ನ ನಾವು ಮೊಸರು ಹಾಕೊಂಡು ಒಂಚೂರು ಮೊಸರು ಹಾಕೊಂಡು ರುಬ್ಕೋಬೇಕು, ಅಮೂಲ್ ಮೊಸರನ್ನ. ಹಾಗೆ ಮತ್ತೆ ಅಮೂಲ್ ಮೊಸರಲ್ಲೇ ಮಿಕ್ಸ್ ಮಾಡ್ಕೋಬೇಕು ಕೂಡ, ರುಬ್ಬಿ ಆದ್ಮೇಲೆ ಗಟ್ಟಿಗಿರತ್ತಲ್ವ ಹಿಟ್ಟು ತೆಳ್ಳಗೆ ಮಾಡೋದಿಕ್ಕೆ. ಹಾಗಾಗಿ ಮೊಸರು ಆಪೆ ಅಂತ ಹೆಸರು. ಇದು ಮೊಸರಲ್ಲೇ ಮಾಡೋದು. ಆ ಕರ್ಡಿದ್ದು ಒಂದು ಫ್ಲೇವರ್ ಚೆನ್ನಾಗಿ ಬರುತ್ತೆ, ತಿನ್ನೋದಿಕ್ಕೆ ತುಂಬಾನೇ ಟೇಸ್ಟಿ ಅಂತ ಅನ್ಸುತ್ತೆ, ತುಂಬಾ ಚೆನ್ನಾಗಿ ಬರುತ್ತೆ ಕೂಡ ಅದು. ನೋಡಿ ಇದು ಹಾಗೆ ಹೋಯ್ತು, ನೋಡಿ ಇದು ಹಾಗೆ ಹೋಯ್ತು, ತೆಗ್ದೇ ಬಿಡ್ತೀನಿ ನಾನು. ನೋಡಿ ಎಷ್ಟು ನೀಟಾಗಿ ಬರುತ್ತೆ ಅಂತ. ಚೆನ್ನಾಗಿ ಬಂದ್ರೆ ನೀಟಾಗಿ ಬರುತ್ತೆ ಹೇಳಕ್ಕೆ, ಎದ್ದು ಚೆನ್ನಾಗಿ ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೀವೇ ನೋಡ್ತಾ ಇರ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ. ತುಂಬಾ ಸಣ್ಣ ಉರಿಯಲ್ಲಿ ಬೇಯಬೇಕಾಗಿರೋದ್ರಿಂದ ಏನಾಗತ್ತೆ ಅಂದ್ರೆ ನಿಧಾನಕ್ಕೆ ಅದನ್ನ ಬೇಯಿಸ್ಕೋಬೇಕಾಗತ್ತೆ. ಇದೆಲ್ಲ ಆಮೇಲೆ ನಾವು ಮಗ್ಚಿ ಹಾಕಿರೋದ್ರಿಂದ 1-2 ನಿಮಿಷ ಬೇಕು, ಅದಾದ್ಮೇಲೆ ರೆಡಿ ಆಗತ್ತೆ. ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಹೊರಗಡೆ ಕ್ರಿಸ್ಪಿ ಇದೆ, ಒಳಗಡೆ ಸಾಫ್ಟ್ ಇದೆ. ಸೊ ತಿನ್ನೋದಕ್ಕೆ ಚಟ್ನಿ ಏನು ಬೇಕಂತಾನೆ ಇಲ್ಲ, ಹಾಗೆ ತಿನ್ಕೋಬಹುದು. ಸೊ ಎಷ್ಟು ಸಾಫ್ಟ್ ಆಗಿ ಬಂದಿದೆ ಅಂತ ನೀವೇ ನೋಡ್ತಾ ಇರ್ಬೋದು ಈಗ. ಸೊ ಸೂಪರ್ ಆಗಿ ಬಂದಿದೆ. ತುಪ್ಪ ಹಾಕೊಂಡು ತಿನ್ಬೋದು, ಇಲ್ಲ ಬೆಣ್ಣೆ ಹಾಕೊಂಡು ತಿಂತೀರಾ ಅಂದ್ರೆ ಬೆಣ್ಣೆ ಕೂಡ ಹಾಕೊಂಡು ತಿನ್ಬೋದು. ಅಮೂಲ್ ಅವ್ರದ್ದು ಬೆಣ್ಣೆ ಕೂಡ ಬರುತ್ತೆ, ಬೆಣ್ಣೆ ಇದೆಲ್ಲಾನು ಬರುತ್ತೆ. ಸೊ ನೋಡ್ಕೊಂಡು ತಿನ್ಬೋದು. ಸೊ ಇದೆಲ್ಲ ಒಂದು ಸ್ವಲ್ಪ ಬೇಯಬೇಕು, ಹಾಗಾಗಿ ನಾನು ನಿಧಾನ ಮಾಡ್ತಾ ಇದ್ದೀನಿ. ಸೊ ಚೆನ್ನಾಗಿ ಬೆಂದ್ರೆ ಚೆನ್ನಾಗಿರತ್ತೆ, ಇಲ್ಲ ಅಂದ್ರೆ ಅದು ಚೆನ್ನಾಗಿ ಬೇಯಬೇಕು ಯಾವಾಗಲೂ. ಅದು ಹಸಿ ಆಗಬಾರ್ದು, ಹಸಿ ಆದ್ರೆ ತಿನ್ನೋದಿಕ್ಕೆ ಅಕ್ಕಲ್ಲ. ಹಾಗೆ
ಒಂದೇನು ಅಂದರೆ ಇದೆಲ್ಲ ಏನಾಗತ್ತೆ ಅಂದರೆ ನಮಗೆ ಕ್ವಿಕ್ಕಾಗಿ ಮಾಡ್ಕೊಳ್ಳೋದಕ್ಕೆ ಆಗಲ್ಲ, ಲೈವಲ್ಲಿ ಆಗಿರೋದ್ರಿಂದ ಬೇಯಿಸ್ಕೊಳ್ಳೋದಕ್ಕೆ ತುಂಬ ಟೈಮ್ ಆಗುತ್ತೆ ಈ ಥರದ್ದೆಲ್ಲ. ಇದನ್ನ ಇನ್ನು ಚಾಟ್ಸ್ ಥರ ಮಾಡಬೇಕು ಅಂದರೆ ಮೇಲ್ಗಡೆಯಿಂದ ಆನಿಯನ್, ಸ್ವಲ್ಪ ಕರ್ಡ್, ಹುಳಿ ಚಟ್ನಿ, ಗ್ರೀನ್ ಚಟ್ನಿ, ಹಸಿರು ಚಟ್ನಿ ಆಮೇಲೆಲ್ಲ ಹಾಕಿಬಿಟ್ಟು ಒಂದು ಸ್ವಲ್ಪ ಸೇವೆಲ್ಲ ಹಾಕ್ಕೊಂಡು, ಅಮೂಲ್ ಅವ್ರದ್ದು ಬೇಸನ್ ಬರ್ತದೆ ಅದರಲ್ಲಿ ಸೇವ್ ಮಾಡಿಕೊಂಡು ಒಂದು ಸ್ವಲ್ಪ ಮೇಲ್ಗಡೆಯಿಂದ ಹಾಕೊಂಡು ತಿನ್ನೋದಕ್ಕೆ ಸೂಪರ್ ಆಗಿರುತ್ತೆ. ನಾನೀಗ ಆಪೆ ಅಷ್ಟೇ ತೋರಿಸ್ತಾ ಇದ್ದೀನಿ, ಆಪೆ ಚಾಟ್ ಏನು ತೋರಿಸ್ತಾ ಇಲ್ಲ, ಬಟ್ ನಿಮಗೆ ಹೇಳ್ತಾ ಇದ್ದೀನಿ. ಯಾರಾದರೂ ಮಾಡ್ಕೊಳ್ಳೋದಾದ್ರೆ ಮಾಡ್ಕೋಬಹುದು, ಅದಕ್ಕೆ ನಿಮಗೆ ಹೇಳ್ತಾ ಇದ್ದೀನಿ. ಸೊ ಎಷ್ಟು ಸೂಪರಾಗಿ ಬಂದಿದೆ ನೋಡಿ. 3 ಎಬ್ಸಿದ್ದೀನಿ ಇಲ್ಲಿ ನೋಡಿ. ಇದು ಬೆಂದಿದೆ, ಮಧ್ಯದಲ್ಲಿ ಇರೋದು ಬೇಗ ಬೇಯುತ್ತೆ, ಸೈಡಲ್ಲಿ ಇರೋದು ಸ್ವಲ್ಪ ನಿಧಾನಕ್ಕೆ ಬೇಯುತ್ತೆ, ಹಾಗಾಗಿ ಟೈಮ್ ತಗೊಳ್ಳೋ ಅಂಥದ್ದು ನೋಡಿ. ಆವಾಗಲೇ ಒಂದು 20 ನಿಮಿಷ ಆಗೋಯ್ತಲ್ವಾ. ಏನಾಗತ್ತೆ ಅಂತ ಹೇಳಿದ್ರೆ ಲೈವಲ್ಲಿ ಸ್ವಲ್ಪ ಟೈಮ್ ಕನ್ಸ್ಯೂಮಿಂಗ್ ಅಂತ ಅನ್ಸುತ್ತೆ ನಮಗೆ. ಬಿಕಾಸ್ ಹೆಂಗೆ ಅಂತ ಹೇಳಿದ್ರೆ ಇದೆಲ್ಲ ಬೇಯೋದಕ್ಕೆ ಟೈಮ್ ತಗೊಳುತ್ತೆ, ಸೊ ಟೈಮ್ ಕನ್ಸ್ಯೂಮಿಂಗ್ ಅಂತ ಅನ್ಸುತ್ತೆ ನಾವು ಮಾಡಬೇಕಾದ್ರೆ. ಸೊ ಏನೂ ಇಲ್ಲ, ಇದು ರುಬ್ಬೋದು ನೆನೆಸೋದು ಅದೊಂದಷ್ಟು ಟೈಮ್ ತಗೊಳುತ್ತೆ. ಮನೇಲೇ ಆದರೆ ನಾವೇನು ಮಾಡ್ತೀವಿ ಅಂದರೆ ಹಿಂಗೆ ಮುಚ್ಚಿಬಿಟ್ಟು ಬೇರೆ ಏನೋ ಕೆಲ್ಸಕ್ಕೆ ಹೋಗ್ತೀವಿ, ಲೈವಲ್ಲಿ ಹಾಗೆ ಆಗೋದಿಲ್ಲ. ಸೊ ನೋಡಿ ಇದು ಬೆಂದಿದೆ ನೋಡಿ. ಇವಾಗ ಚೆನ್ನಾಗಿ ಬೇಯಬೇಕು, ಅದಕ್ಕೆ ನಾನು ಮಧ್ಯಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಬೇಯುತ್ತೆ ಮಧ್ಯದಲ್ಲಾದರೆ, ಬೇಗನೆ ಬೆಂದ್ಬಿಡತ್ತೆ. ಇದುದೇ ಬೆಂದೋಯ್ತು, ಇದನ್ನು ನೋಡಿ, ಇದು ಬೆಂದೋಯ್ತು. ನೀಟಾಗಿ ಎಬ್ಸಕ್ಕೆ ಬರಬೇಕು. ಒಂದು ನೀವು ನೋಡ್ತಾ ಇದ್ದೀರಲ್ಲ ಎಷ್ಟು ನೀಟಾಗಿ ಎಬ್ಸಕ್ಕೆ ಬರ್ತಾ ಇದೆ ಅಂತ ನೋಡಿ, ಎಷ್ಟು ನೀಟಾಗಿ ಬರ್ತಾ ಇದೆ ಅಂತ. ಸೊ ಹೀಗೆ ಎಬ್ಸಕ್ಕೆ ಬರಬೇಕಿದು. ಐ ಹೋಪ್ ನಿಮಗೆ ಕಾಣಿಸ್ತಾ ಇದೆ ನೋಡಿ. ನೀಟಾಗಿ ಎಬ್ಸಕ್ಕೆ ಬಂದರೆ ಆಯಿತು. ಚೆನ್ನಾಗಿ ತುಪ್ಪ ಹಾಕ್ಕೊಂಡು ನಾನಿಲ್ಲಿ ಮಾಡ್ಕೊಂಡಿದ್ದೀನಿ. ಈಗ ಆಪೆ ರೆಡಿಯಾಗಿದೆ. ಸೊ ನಾವು ಸರ್ವಿಂಗ್ ಪ್ಲೇಟಿಗೆ ಹಾಕೋಣ ಇವಾಗ. ಸೊ ಒಂದು ಸರ್ವಿಂಗ್ ಪ್ಲೇಟ್ ಇಟ್ಕೊತೀನಿ ಇಲ್ಲಿ. ಸರ್ವಿಂಗ್ ಪ್ಲೇಟಿಗೆ ಹಾಕೋಣ ನಾವು. ಸೊ ಅಮೂಲ್ ಅವರ ಪ್ರಾಡಕ್ಟ್ ಯೂಸ್ ಮಾಡಿಕೊಂಡು ಮಾಡಿರೋಂಥ ಚೆನ್ನ ಕರ್ಡ್ ಆಪೆ ಆಯಿತಾ, ಚೆನ್ನ ಕರ್ಡ್ ಆಪೆ. ಸೊ ಇದಕ್ಕೆ ಚಟ್ನಿ ಮಾಡ್ಕೊಳ್ಬೋದು, ಅಥವಾ ನಾನು ಅವಾಗಲೇ ಹೇಳ್ದಂಗೆ ಹಾಗೆ ತಿನ್ಬೋದು, ಅಥವಾ ಚಾಟ್ಸ್ ಥರ ಮಾಡ್ಕೊಂಡು ಕೂಡ ತಿನ್ಬೋದು. ಬೆಳಗಿನ ತಿಂಡಿಗೆ ಮಾಡ್ಕೊತೀವಿ ಅಂದರೆ ನಾವು ನೋಡಿ ಚೆನ್ನ ಆಪೆ ಎಷ್ಟು ಚೆನ್ನಾಗಿ ಎದ್ದು ಬಂತು ಅಂತ ನೀವೇ ನೋಡ್ತಾ ಇದ್ದೀರಾ. ನಿಮಗೆ ಕ್ಲೋಸ್ ಲುಕ್ ಬೇಕಂದರೆ ನಾನೊಂದ್ಸತಿ ತೋರಿಸ್ತೀನಿ ಇದ್ರದ್ದು ನೋಡಿ. ಚೆನ್ನ ಕರ್ಡ್ ಆಪೆ ಸೊ ರೆಡಿ ಆಗಿದೆ. ಇವಾಗ ಅಮೂಲ್ ಅವರ 3 ರಿಂದ 4 ಪ್ರಾಡಕ್ಟ್ ಯೂಸ್ ಮಾಡಿದ್ದೀನಿ ನಾನು ಇವತ್ತು. ಸೊ ಯೂಸ್ ಮಾಡ್ಕೊಂಡು ಬರೀ ಅದರಲ್ಲೇ ಮಾಡಿದ್ದೀನಿ, ಹಾಗಾಗಿ ಮಸಾಲ ಏನೂ ಹಾಕಿಲ್ಲ, ಬರೀ ಅಮೂಲ್ ಅವರ ಪ್ರಾಡಕ್ಟ್ ಯೂಸ್ ಮಾಡಿಕೊಂಡು ತೋರಿಸ್ಬೇಕು ಅಂತ ಇತ್ತು ನನಗೆ. ಉಪ್ಪು ಬಿಟ್ಟು ಬೇರೇನು ಅಮೂಲ್ ಅವ್ರದ್ದೇ ಯೂಸ್ ಮಾಡಿ ಒಂದು ಲೈವ್ ಮಾಡಬೇಕು ಅಂತ ಇತ್ತು ನನಗೆ, ಹಾಗಾಗಿ ಮಾಡಿದ್ದೀನಿ. ಸೊ ಅಮೂಲ್ ಅವ್ರದ್ದು ಚೆನ್ನ ಕರ್ಡ್ ಆಪೆ ಅಂದರೆ ಕಡಲೆ ಕಾಳು ಅದರದ್ದು ಆಪೆ, ಕಾಬೂಲ್ ಕಡಲೆ ಅದರದ್ದು ಆಪೆ ತಯಾರಾಗಿದೆ. ನೀವು ಇದನ್ನ ಟ್ರೈ ಮಾಡಿ. ಹಾಗೆ ನಾನಿವತ್ತು ಯಾವಾಗಲೂ ಹೇಳೋ ಥರ ನಾನಿವತ್ತು ಯೂಸ್ ಮಾಡಿರೋಂಥದ್ದು ಅಮೂಲ್ ಅವರ ಚೆನ್ನ, ಹಾಗೆ ಕಡಲೆಬೇಳೆ ಯೂಸ್ ಮಾಡ್ಕೊಂಡಿದ್ದೀನಿ ಅವ್ರದ್ದೇನೆ, ಹಾಗೆ ಜಿಂಜರ್ ಪೌಡರ್ ಯೂಸ್ ಮಾಡ್ಕೊಂಡಿದ್ದೀನಿ, ಹಾಗೆ ಅವ್ರದ್ದು ಮೊಸರನ್ನ ಯೂಸ್ ಮಾಡ್ಕೊಂಡಿದ್ದೀನಿ, ಹಾಗೆ ಇಲ್ಲಿ ಅಮೂಲ್ ಅವರ ದನದ ತುಪ್ಪ ಅದನ್ನ ಯೂಸ್ ಮಾಡ್ಕೊಂಡಿದ್ದೀನಿ. ಯೂಸ್ ಮಾಡ್ಕೊಂಡು ಚೆನ್ನ ಕರ್ಡ್ ಆಪೆ ಮಾಡಿದ್ದೀನಿ. ಮಾಡೋದು ತುಂಬಾನೇ ಸುಲಭ, ನೀವು ನೋಡಿದ್ದೀರಾ ಪ್ರೊಸೆಸ್. ಹಾಗಿದ್ರೆ ಈ ಎಲ್ಲ ಪ್ರಾಡಕ್ಟ್ಸ್ ಕೂಡ ನಿಮ್ಗೆ ಎಲ್ಲಿ ಅಂತ ಹೇಳಿದ್ರೆ ಲೋಕಲ್ ಮಾರ್ಕೆಟ್ ಅಲ್ಲಿ, ಬಿಗ್ ಮಾರ್ಕೆಟ್, ಸೂಪರ್ ಮಾರ್ಕೆಟ್ ಅಲ್ಲಿ ಸುಲಭವಾಗಿ ಲಭ್ಯ ಇರುತ್ತೆ. ಹಾಗೆ ನಾವು ಆನ್ಲೈನ್ ಅಲ್ಲಿ ಮಾಡ್ಕೊತೀವಿ ಅಂತ ಹೇಳಿದ್ರೆ ಫ್ಲಿಪ್ಕಾರ್ಟ್, ಅಮೆಝಾನ್ ಫ್ರೆಶ್, ಇನ್ಸ್ಟಾಮಾರ್ಟ್, ಬ್ಲಿಂಕಿಟ್ ಎಲ್ಲ ಆರ್ಡರ್ ಮಾಡಿದ್ರೆ 10 ರಿಂದ 20 ನಿಮಿಷದೊಳಗೆ ನಿಮ್ಮ ಮನೆಗೆ ಡೋರ್ ಡೆಲಿವರಿನ ಮಾಡ್ತಾರೆ. ಸೊ ಸುಲಭವಾಗಿ ನೀವು ಬೈ ಮಾಡ್ತೀರಾ ಅಲ್ವಾ. ಹಾಗಾದ್ರೆ ಪೆಸ್ಟಿಸೈಡ್ ಫ್ರೀ ಆರ್ಗ್ಯಾನಿಕ್ ಪ್ರಾಡಕ್ಟ್ ನ ನೀವು ಟ್ರೈ ಮಾಡಿ ಹೇಗಿದೆ ಅಂತ ನೀವು ನಮ್ಗೆ ಇಲ್ಲಿ ಕಮೆಂಟ್ ಸೆಕ್ಷನ್ ಅಲ್ಲಿ ಅಮೂಲ್ ಕನ್ನಡ ಪೇಜ್ ನ ಫಾಲೋ ಮಾಡಿ ತಿಳಿಸ್ಕೋಬಹುದು. ಹಾಗೆ ನನ್ಗೆ ಅವಕಾಶ ಮಾಡಿಕೊಟ್ಟಂತಹ ನಂದಿನಿ ಮ್ಯಾಮ್ ಹಾಗೆ ಹೋಲ್ ಕನ್ನಡ ಅಮೂಲ್ ಕನ್ನಡ ಟೀಮ್ ಅವರಿಗೆ ನಾನು ಧನ್ಯವಾದ ಹೇಳ್ತೀನಿ. ಹಾಗೆ ಈ ಲೈವ್ ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮುಂದಿನ ಒಳ್ಳೆ ರೆಸಿಪಿ ಜೊತೆ ನಾನು ನಿಮ್ಗೆ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್.